ಇತ್ತೀಚೆಗೆ ಇರಾನ್ ಯುದ್ಧದಲ್ಲಿ ಅಮೆರಿಕವು ತನ್ನ B2 ಬಾಂಬರ್ಗಳಿಂದ ಭಾರಿ ವಿನಾಶವನ್ನ ಉಂಟು ಮಾಡಿ ಆ ಯುದ್ಧವನ್ನ ಕೊನೆಗೊಳಿಸಿತು. ಆ ಘಟನೆಯಿಂದಲೇ ಭಾರತವು ಇಂತಹ ಒಂದು ಬಾಂಬರ್ ಅನ್ನ ನಿರ್ಮಿಸುವತ್ತ ಕೆಲಸವನ್ನ ಶುರು ಮಾಡಿಕೊಂಡಿದೆ. ಪಾಕಿಸ್ತಾನದೊಂದಿಗೆ ಯಾವಾಗ್ಲೂ ಯುದ್ಧದ ವಾತಾವರಣ ಇರೋದ್ರಿಂದ ಭಾರತವು ಈ ಬಾಂಬರ್ ಯೋಜನೆಯನ್ನ ಆರಂಭಿಸಿದೆ. ಇದರ ಹೆಸರು ಅಲ್ಟ್ರಾ. ಇದರ ಶ್ರೇಣಿಯು 12,000 ಕಿಲೋಮೀಟರ್ ವ್ಯಾಪ್ತಿಯನ್ನ ಹೊಂದಿರುತ್ತೆ. ಅಂದ್ರೆ ಅಮೆರಿಕ ಯುರೋಪ್ನವರೆಗೂ ದಾಳಿ ಮಾಡಬಹುದು. ಜಗತ್ತಿಗೆ ಗೊತ್ತಿರಲಿಲ್ಲ. ಆದ್ರೆ ಭಾರತವು ಈ ಯೋಜನೆಯ ಮೇಲೆ ಈಗಾಗಲೇ ಕೆಲಸ ಮಾಡೋದಕ್ಕೆ ಶುರು ಮಾಡ್ಕೊಂಡಿದೆ. 12,000 ಕಿಲೋಮೀಟರ್ ತಡೆಯಿಲ್ಲದ ದಾಳಿಯ ಸಾಮರ್ಥ್ಯವನ್ನು ಹೊಂದಿದೆ ಈ ಆಯುಧ. ದೆಹಲಿಯಲ್ಲಿ ಕುಳಿತುಕೊಂಡು ನ್ಯೂಯಾರ್ಕ್ ಮತ್ತು ಲಂಡನ್ ಮೇಲೆ ಗುರಿ ಇಡಲು ಈ ಆಯುಧದ ಕೈಯಲ್ಲಿ ಸಾಧ್ಯವೇ? ಗಗನದಲ್ಲಿ ಹಾರಾಡುವ ಅದೃಶ್ಯ ಕೋಟೆಯೊಂದನ್ನ ಭಾರತ ತಯಾರಿಸ್ತಾ ಇದೆ. ಇದು ಒಂದೇ ಸಮಯದಲ್ಲಿ 4 ಬ್ರಹ್ಮೋಸ್ NG ಸೂಪರ್ಸೋನಿಕ್ ಕ್ಷಿಪಣಿಗಳನ್ನ ಒಯ್ಯಬಲ್ಲದು. ಚೀನಾದ ಅತಿದೊಡ್ಡ ಭಯವಾದ H-20 ಬಾಂಬರ್ಗೆ ಉತ್ತರವಾಗಿ ಭಾರತವು ಬೀಜಿಂಗ್ ನ ನಿದ್ದೆಯನ್ನ ಕೆಡಿಸುವ ಒಂದು ಮಹಾ ಬಾಂಬರ್ ಅನ್ನ ತಯಾರಿಸ್ತಾ ಇದೆ. ರಷ್ಯಾದ Tu-160 ಬ್ಲಾಕ್ ಜಾಕ್ ನ ವೇಗ ಮತ್ತು ಅಮೆರಿಕದ B-21 ರೇಡರ್ ನ ಚಾಣಾಕ್ಷತೆ ಈ ಎರಡರ ಸಂಯೋಜನೆ ಆಗಿರುತ್ತೆ. ಪರಮಾಣು ಬಟನ್ ಒತ್ತಿದ ನಂತರವೂ ಶತ್ರುವನ್ನ ನಾಶ ಮಾಡುವ ಗ್ಯಾರಂಟಿ ಇದೆ. DRDO, HAL ಮತ್ತು ADA ನ ಅತ್ಯಂತ ರಹಸ್ಯ ಮತ್ತು ಮಹತ್ವಾಕಾಂಕ್ಷೆಯ ಯೋಜನೆ ಇದು. ಭಾರತವು ಒಂದು ಗುಪ್ತ ಶಾಸ್ತ್ರದ ಮೇಲೆ ಈಗಾಗಲೇ ಕೆಲಸ ಮಾಡ್ತಾ ಇದೆ. ಇದು ಜಗತ್ತಿನ ದೊಡ್ಡ ಮಹಾಶಕ್ತಿಗಳ ಗಾಳಿಯನ್ನ ಕೆಡಿಸಿದೆ. ಇದು ಯಾವುದೇ ಟ್ಯಾಂಕ್ ಅಥವಾ ಕ್ಷಿಪಣಿ ಅಲ್ಲ, ಬದಲಿಗೆ ಗಗನದಲ್ಲಿ ಹಾರಾಡುವ ಒಂದು ದೈತ್ಯ, ಒಂದು ಅಲ್ಟ್ರಾ ಲಾಂಗ್ ರೇಂಜ್ ಸ್ಟ್ರಾಟಜಿಕ್ ಬಾಂಬರ್ ಅಂದ್ರೆ ಎಲ್ರಾ. ಇದರ ಜೊತೆಯಲ್ಲಿ ಸಂಪೂರ್ಣ ಜಗತ್ತು ಇರುತ್ತೆ. ಒಂದು ಕ್ಷಣ ಊಹಿಸಿ, ಭಾರತದ ಯಾವುದೋ ಏರ್ಬೇಸ್ ನಿಂದ ಒಂದು ಫೈಟರ್ ಜೆಟ್ ಟೇಕ್ ಆಫ್ ಆಗುತ್ತೆ. ಯಾವುದೇ ತಡೆ ಇಲ್ಲದೆ ಗಗನದಲ್ಲಿ ಇಂಧನ ತುಂಬದೆ 12,000 ಕಿಲೋಮೀಟರ್ ದೂರದ ಅಮೆರಿಕ ಅಥವಾ ಯುರೋಪ್ ನ ಯಾವುದೇ ನಗರದ ಮೇಲೆ ದಾಳಿ ಮಾಡಿ ವಾಪಸ್ ಬಂದು ಬಿಡುತ್ತೆ. ಇದು ಕೇವಲ ಕನಸಲ್ಲ, ಬದಲಿಗೆ ಭಾರತದ ರಕ್ಷಣಾ ಪ್ರಯೋಗಾಲಯಗಳಲ್ಲಿ ರಹಸ್ಯವಾಗಿ ರೂಪುಗೊಳ್ತಿರುವ ಸತ್ಯ. ಇದು ಬೀಜಿಂಗ್ ನಿಂದ ಇಸ್ಲಾಮಾಬಾದ್, ವಾಷಿಂಗ್ಟನ್ ನಿಂದ ಮಾಸ್ಕೋದವರೆಗೆ ಹೊಸ ಆತಂಕವನ್ನು ಸೃಷ್ಟಿಸಿದ ಒಂದು ಘೋಷಣೆಯಾಗಿದೆ. ಚೀನಾ ಮತ್ತು ಅಮೆರಿಕಾಗೆ ಇದರ ಸುಳಿವು ಕೂಡ ಗೊತ್ತಿರಲಿಲ್ಲ. ಭಾರತ ಈ ಗುಪ್ತ ಶಸ್ತ್ರಾಸ್ತ್ರವನ್ನ ಈಗ ಜಗತ್ತಿನ ಮುಂದೆ ಇಡಲಿದೆ. ಈ ಬಾಂಬರ್ ಕೇವಲ ಒಂದು ವಿಮಾನವಲ್ಲ, ಬದಲಿಗೆ ಭಾರತದ ಆ ಖಡ್ಗವಾಗಿದೆ. ಇದು ಭಾರತವನ್ನ ಜಗತ್ತಿನ ಹೊಸ ಬಾಸನ್ನಾಗಿಸುತ್ತೆ. ಇದು ಶತ್ರುಗಳಿಗೆ ಕೆಟ್ಟ ಕನಸುಗಳನ್ನ ತೋರಿಸುವ ಒಂದು ದೊಡ್ಡ ಶಕ್ತಿಯಾಗಿದೆ. ಈ ಮಹಾಬಾಂಬರ್ ಎಂತದ್ದು ಅಂದ್ರೆ, ಇದು ಅಮೆರಿಕದ B-21 ರೇಡರ್, ರಷ್ಯಾದ T-16 ಬ್ಲಾಕ್ ಜಾಕ್ ನಂತಹ ವಿಮಾನಗಳಿಗೆ ಹೇಗೆ ಟಕ್ಕರ್ ಕೊಡುತ್ತದೆ ಮತ್ತು ಇದು ಭಾರತವನ್ನ ಒಂದು ಪ್ರಾದೇಶಿಕ ಶಕ್ತಿಯಿಂದ ಜಾಗತಿಕ ಮಹಾಶಕ್ತಿಯನ್ನಾಗಿ ಹೇಗೆ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಈ ಅದ್ಭುತವಾದ ಸುದ್ದಿಯ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ. ಆದ್ದರಿಂದ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಮತ್ತು ಈ ವಿಷಯದ ಬಗ್ಗೆ ನಿಮ್ಮ ಯಾವುದೇ ಆಲೋಚನೆಗಳಿದ್ರೆ ಕಾಮೆಂಟ್ ನಲ್ಲಿ ತಪ್ಪದೆ ಬರೆಯಿರಿ. ಹಾಗೆ ನಾವು ಕೊಡುವಂತಹ ಮಾಹಿತಿ ನಿಮ್ಗೆ ಏನಾದ್ರೂ ಇಷ್ಟವಾದ್ರೆ ತಪ್ಪದೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಹಾಗಾದ್ರೆ ಭವಿಷ್ಯದ ಯುದ್ಧಗಳ ರಣತಂತ್ರವನ್ನ ಬರೆಯಲಾಗುತ್ತಿರುವ ಈ ರಣಕ್ಷೇತ್ರಕ್ಕೆ ನೇರವಾಗಿ ಧುಮ್ಕೋಣ. ಇಲ್ಲಿ ಪ್ರಶ್ನೆ ಎದ್ದಿರೋದು, ಭಾರತಕ್ಕೆ ಇದ್ದಕ್ಕಿದ್ದಂತೆ ಈ ರೀತಿಯ ಮಹಾ ವಿನಾಶಕ ಇಂಟರ್ ಕಾಂಟಿನೆಂಟಲ್ ಬಾಂಬರ್ ನ ಅಗತ್ಯವೇನಿತ್ತು? ಇದಕ್ಕೆ ಉತ್ತರ ಈಗ ಬದಲಾಗ್ತಿರುವ ಜಗತ್ತಿನಲ್ಲಿ ಮತ್ತು ಭಾರತದ ದೊಡ್ಡ ಶತ್ರು ಚೀನಾದ ಕುತಂತ್ರಗಳು ಅಡಗಿವೆ. ಇದರಿಂದ ಇಂದಿನ ಯುದ್ಧಗಳು ಕೇವಲ ಗಡಿಗಳಲ್ಲಿ ಬಂದೂಕುಗಳು ಮತ್ತು ಟ್ಯಾಂಕ್ ಗಳಿಂದ ನಡೆಯೋದಿಲ್ಲ. ಇಂದಿನ ಯುದ್ಧವು ತಂತ್ರಜ್ಞಾನದ್ದು, ಶಕ್ತಿಯ ಪ್ರದರ್ಶನದ್ದು, ಸಾವಿರಾರು ಕಿಲೋಮೀಟರ್ ದೂರದಿಂದ ಶತ್ರುವನ್ನ ಮೊಣಕಾಲಿಗೆ ತರುವುದು. ಹೌದು, ಈ ಆಟದಲ್ಲಿ ಚೀನಾವು ಹಲವು ವರ್ಷಗಳಿಂದ ಮುಂದುವರಿಯಲು ಪ್ರಯತ್ನಿಸ್ತಾ ಇದೆ. ಚೀನಾವು ರಹಸ್ಯವಾಗಿ ತನ್ನ H-20 ಸ್ಟ್ರಾಟಜಿಕ್ ಬಾಂಬರ್ ಅನ್ನು ಅಭಿವೃದ್ಧಿಪಡಿಸಿದೆ. ಇದು ರೇಡರ್ ನ ಕಣ್ಣಿಗೆ ಸಿಗದೆ ಸಾವಿರಾರು ಕಿಲೋಮೀಟರ್ ದೂರದವರೆಗೆ ಪರಮಾಣು ದಾಳಿ ಮಾಡಬಲ್ಲ ಸ್ಟೆಲ್ತ್ ಬಾಂಬರ್ ಆಗಿದೆ. ಅಮೆರಿಕದ ಬಳಿ ಈಗಾಗಲೇ B-2 ಸ್ಪಿರಿಟ್ ಮತ್ತು ಈಗ ಜಗತ್ತಿನ ಅತ್ಯಾಧುನಿಕ B-21 ರೇಡರ್ ಬಾಂಬರ್ ಇದೆ. ಇದರ ಮೂಲಕ ಅವರು ಜಗತ್ತಿನ ಯಾವುದೇ ಮೂಲೆಯಲ್ಲಿ ತಮ್ಮ ಶಕ್ತಿಯನ್ನ ಪ್ರದರ್ಶಿಸುತ್ತಾರೆ. ಈ ಜಾಗತಿಕ ಚತುರಂಗದ ಆಟದ ಬೋರ್ಡ್ ಅಲ್ಲಿ ಭಾರತವು ಇನ್ನು ಕೇವಲ ಒಂದು ಕಾಯಿಯಾಗಿ ಉಳಿಯಲಾರದು. ಭಾರತವು ಈಗ ತನ್ನ ತಂತ್ರಗಳಿಂದ ತಾನೇ ಚಲಾಯಿಸುವ ಆಟಗಾರನಾಗಬೇಕು. ಇಲ್ಲಿ ಭಾರತದ ಅಲ್ಟ್ರಾ ಲಾಂಗ್ ರೇಂಜ್ ಸ್ಟ್ರಾಟಜಿಕ್ ಬಾಂಬರ್ ಅಂದ್ರೆ ಎಲ್ರಾದ ಪ್ರವೇಶವಾಗುತ್ತೆ. ಇದುವರೆಗೆ ಭಾರತದ ಪರಮಾಣು ಶಕ್ತಿಯ ಆಧಾರವು ನಮ್ಮ ಭೂಮಿಯಿಂದ ಉಡಾಯಿಸಲಾಗುವ ಅಗ್ನಿ ಕ್ಷಿಪಣಿಗಳು ಮತ್ತು ಸಮುದ್ರದ ಒಳಗಿನ ಜಲಂತರ್ಗಾಮಿಗಳಿತ್ತು. ಇವು ನಮ್ಮ ಪರಮಾಣು ತ್ರಿಮೂರ್ತಿಯ 2 ಬಲಿಷ್ಠ ಕಂಬಗಳಾಗಿದ್ವು. ಆದ್ರೆ 3ನೇ ಕಂಬವಾದ ಗಗನದಿಂದ ದಾಳಿ ಮಾಡುವ ಸಾಮರ್ಥ್ಯವು ಇದುವರೆಗೆ ದೀರ್ಘ ದೂರಕ್ಕೆ ಒಂದು ಖಾಲಿ ಜಾಗವಾಗಿತ್ತು. ನಮ್ಮ ಬಳಿ ಸುಖೋಯ್ ಮತ್ತು ರಫೇಲ್ ನಂತಹ ಅತ್ಯುತ್ತಮ ಫೈಟರ್ ಜೆಟ್ ಗಳಿವೆ. ಆದ್ರೆ ಅವುಗಳಿಗೆ ಒಂದು ಮಿತಿ ಇದೆ. ಅವು ಕೆಲವು 100 ಅಥವಾ ಕೆಲವು 1000 ಕಿಲೋಮೀಟರ್ ನವರೆಗೆ ಮಾತ್ರವೇ ಹೋಗಬಲ್ಲವು. ಆದ್ರೆ ಸ್ಟ್ರಾಟಜಿಕ್ ಬಾಂಬರ್ ಎಂದ್ರೆ ಅನಿಯಮಿತ ಶ್ರೇಣಿಯ ಶಕ್ತಿ. ಇದು ಗಗನದಲ್ಲಿ ವಾರಗಟ್ಟಲೆ ಇರಬಲ್ಲ, ಜಗತ್ತಿನ ಯಾವುದೇ ಮೂಲೆಗೆ ತಲುಪಬಲ್ಲ ಮತ್ತು ಒಂದೇ ದಾಳಿಯಲ್ಲಿ ಶತ್ರುವಿನ ದೊಡ್ಡ ನಗರಗಳನ್ನ, ಕಮಾಂಡ್ ಸೆಂಟರ್ ಗಳನ್ನ ಹಾಗೂ ಪರಮಾಣು ಸ್ಥಾವರಗಳನ್ನ ನಾಶ ಮಾಡಬಲ್ಲದು. ಇದು ಕೇವಲ ದಾಳಿಯ ಶಕ್ತಿ ಅಲ್ಲ,
ಶತ್ರುವನ್ನ ದಾಳಿಯಿಂದ ತಡೆಯುವ ಶಕ್ತಿಯೂ ಆಗಿದೆ. ಇದನ್ನ ನಿರೋಧಕ ಎಂದು ಕರೆಯಲಾಗುತ್ತೆ. ಮತ್ತು ಅತಿ ಮುಖ್ಯವಾಗಿ ಸೆಕೆಂಡ್ ಸ್ಟ್ರೈಕ್ ಇನ್ಸೂರೆನ್ಸ್. ಇದರ ಅರ್ಥವನ್ನ ಅರಿತುಕೊಳ್ಳಿ. ಒಂದು ವೇಳೆ ಶತ್ರು ರಾಷ್ಟ್ರವು ಮೊದಲೇ ಪರಮಾಣು ದಾಳಿ ಮಾಡಿದ್ರು, ಈ ಬಾಂಬರ್ ಗಗನದಲ್ಲಿ ಅಥವಾ ಯಾವುದೋ ರಹಸ್ಯವಾದ ಸ್ಥಳದಲ್ಲಿ ಸುರಕ್ಷಿತವಾಗಿರುತ್ತೆ. ಅಲ್ಲಿಂದ ಟೇಕ್ ಆಫ್ ಆಗಿ ಶತ್ರುವಿಗೆ ಒಂದು ಭೀಕರವಾದ ಉತ್ತರವನ್ನ ನೀಡುತ್ತೆ. ಇದರಿಂದ ಶತ್ರುವಿನ ಅಸ್ತಿತ್ವವೇ ಅಳಿಯುತ್ತೆ. ಈ ಭಯ ಈ ಪ್ರತೀಕಾರದ ಗ್ಯಾರಂಟಿಯೇ ಶತ್ರುವನ್ನ ಮೊದಲ ಬಟನ್ ಒತ್ತದಂತೆ ತಡೆಯುತ್ತೆ. ಈ ಬಾಂಬರ್ ಭಾರತಕ್ಕೆ ಆ ಗ್ಯಾರಂಟಿಯನ್ನ ನೀಡ್ತಾ ಇದೆ. ಇದು ಕೇವಲ ಒಂದು ಶಸ್ತ್ರಾಸ್ತ್ರವಲ್ಲ, ಇದು ಭಾರತದ ಜಾಗತಿಕ ಮಹತ್ವಾಕಾಂಕ್ಷೆಗಳ ಘೋಷಣೆಯಾಗಿದೆ. ಇದು ಭಾರತವು ಇನ್ನು ಕೇವಲ ಹಿಂದೂ ಮಹಾಸಾಗರದ ಸಿಂಹವಲ್ಲ, ಬದಲಿಗೆ ಸಂಪೂರ್ಣ ಜಗತ್ತಿನ ಆಕಾಶದ ಗರಡುವಾಗಲು ಸಿದ್ಧವಾಗ್ತಾ ಇದೆ. ಅಷ್ಟಕ್ಕೂ ಭಾರತದ ಈ ಮಹಾಬಾಂಬರ್ ಹೇಗಿರುತ್ತೆ ಮತ್ತು ಇದರ ಶಕ್ತಿಯ ರಹಸ್ಯವೇನು? DRDO ಮತ್ತು HAL ಇಂಜಿನಿಯರ್ಗಳು ಯಾವುದೇ ಒಂದು ದೇಶವನ್ನ ಅನುಕರಿಸ್ತಾ ಇಲ್ಲ, ಬದಲಿಗೆ ಜಗತ್ತಿನ ಎರಡು ಅತ್ಯಂತ ಭಯಾನಕ ಬಾಂಬರ್ಗಳ ಗುಣವನ್ನ ಸೇರಿಸಿ ಒಂದು ಹೊಸ ದೈತ್ಯವನ್ನ ರಚಿಸ್ತಾ ಇದ್ದಾರೆ. ಈ ಬಾಂಬರ್ಗೆ ಎರಡು ಸ್ಫೂರ್ತಿಗಳಿವೆ, ಒಂದು ರಷ್ಯಾ ಮತ್ತು ಇನ್ನೊಂದು ಅಮೆರಿಕ. ಹೌದು, ಮೊದಲ ಸ್ಫೂರ್ತಿಯು ರಷ್ಯಾದ ಶಕ್ತಿಶಾಲಿ ಬಾಂಬರ್ ಆದ TU-160. ಇದನ್ನ ನ್ಯಾಟೋ ಬ್ಲಾಕ್ ಜಾಕ್ ಎಂದು ಕರೆಯಲಾಗುತ್ತೆ. ಇದು ಜಗತ್ತಿನ ಅತಿ ಭಾರವಾದ ಮತ್ತು ಅತಿ ವೇಗವಾದ ಸೂಪರ್ ಸೋನಿಕ್ ಸ್ಟ್ರಾಟಜಿಕ್ ಬಾಂಬರ್. ಇದರ ಶ್ರೇಣಿ 12,300 ಕಿಲೋಮೀಟರ್ಗಳು ಮತ್ತು ಇದು 40 ಟನ್ಗಳಷ್ಟು ತೂಕದ ಶಸ್ತ್ರಾಸ್ತ್ರಗಳನ್ನ ಒಯ್ಯಬಲ್ಲದು. ಭಾರತೀಯ ವಿಜ್ಞಾನಿಗಳು ಇದರ ಅತಿ ಮುಖ್ಯ ಗುಣವಾದ ಸ್ವಿಂಗ್ ವಿಂಗ್ ವಿನ್ಯಾಸದಿಂದ ಪೂರ್ತಿ ಪಡೆದಿದ್ದಾರೆ. ಸ್ವಿಂಗ್ ವಿಂಗ್ ಅಥವಾ ವೇರಿಯೇಬಲ್ ಜಿಯೋಮೆಟ್ರಿಕ್ ವಿಂಗ್ ಒಂದು ಕ್ರಾಂತಿಕಾರಿ ತಂತ್ರಜ್ಞಾನ. ಇದನ್ನ ಸರಳ ಭಾಷೆಯಲ್ಲಿ ಅರ್ಥಕೊಳ್ಳಿ. ಈ ಬಾಂಬರ್ ಏರ್ ಬೇಸ್ ನಿಂದ ಟೇಕ್ ಆಫ್ ಆಗುವಾಗ ಇದರ ರೆಕ್ಕೆಗಳು ಸಾಮಾನ್ಯ ವಿಮಾನದಂತೆ ಸಂಪೂರ್ಣವಾಗಿ ಹರಡಿರುವ ರೆಕ್ಕೆಗಳು ಭಾರಿ ತೂಕದೊಂದಿಗೆ ಸುಲಭವಾಗಿ ಗಗನದಲ್ಲಿ ಹಾರಲು ಮತ್ತು ಕಡಿಮೆ ವೇಗದಲ್ಲಿ ಉತ್ತಮ ಸಮತೋಲನವನ್ನು ನೀಡುತ್ತೆ. ಆದರೆ ಸೂಪರ್ ಸೋನಿಕ್ ವೇಗದಲ್ಲಿ ಧ್ವನಿಯ ವೇಗಕ್ಕಿಂತ ಹಲವು ಪಟ್ಟು ವೇಗವಾಗಿ ಹೋಗಬೇಕಾದಾಗ ಇದರ ರೆಕ್ಕೆಗಳು ಒಂದು ಗಿಡುಗನಂತೆ ಹಿಂದಕ್ಕೆ ಮಡಚಿಕೊಂಡು ವಿಮಾನದ ದೇಹಕ್ಕೆ ಅಂಟಿಕೊಳ್ಳುತ್ತೆ. ಇದರಿಂದ ಗಾಳಿಯ ಎಳೆತ ಆದಷ್ಟು ಕಡಿಮೆಯಾಗುತ್ತೆ ಮತ್ತು ಈ ವಿಮಾನವು ಕ್ಷಿಪಣಿಯಂತೆ ಗಗನವನ್ನ ಚೀರಿಕೊಂಡು ಮುನ್ನಡೆಯುತ್ತೆ. ಈ ತಂತ್ರಜ್ಞಾನವು ಇದಕ್ಕೆ ಅಪಾರವಾದ ವೇಗ ಮತ್ತು ಉತ್ತಮ ಇಂಧನದ ದಕ್ಷತೆಯನ್ನು ನೀಡುತ್ತೆ. ಇದರಿಂದ ಇದು ದೀರ್ಘ ದೂರಕ್ಕೆ ಹಾರಾಡಬಲ್ಲದು. ಆದ್ದರಿಂದ ಭಾರತದ ಎಲ್ರಾದಲ್ಲಿ ಈ ರಷ್ಯಾದ ಶೈಲಿಯ ವೇಗ ಮತ್ತು ಶ್ರೇಣಿಯನ್ನ ಕಾಣಬಹುದು. ಆದರೆ ವೇಗ ಒಂದೇ ಎಲ್ಲವೂ ಅಲ್ಲ. ಇಂದಿನ ಯುಗದಲ್ಲಿ ಶತ್ರುವಿನ ಕಣ್ಣಿಗೆ ಸಿಗದಿರುವುದು ಕೂಡ ಅಷ್ಟೇ ಮುಖ್ಯ. ಇಲ್ಲಿ ಸ್ಫೂರ್ತಿಯನ್ನ ತೆಗೆದುಕೊಳ್ಳಲಾಗ್ತಾ ಇರೋದು ಅಮೆರಿಕದ ಅತ್ಯಾಧುನಿಕ ಮತ್ತು ರಷ್ಯಾದ ಶಸ್ತ್ರಾಸ್ತ್ರ B-21 ರೇಡರ್ ನಿಂದ. B-21 ಒಂದು ಸ್ಟೆಲ್ತ್ ಬಾಂಬರ್, ಅಂದ್ರೆ ಅದೃಶ್ಯ. ಇದು ಶತ್ರುವಿನ ರೇಡರ್ಗೆ ಮೋಸ ಮಾಡುವ ಕಲೆ. B-21 ರ ವಿನ್ಯಾಸವು ಒಂದು ದೈತ್ಯ ಗಬ್ಬಿಲದಂತಿದೆ. ಇದರಲ್ಲಿ ಯಾವುದೇ ನೇರ ಕೋನ ಅಥವಾ ನಿಂತಿರುವ ಬಾಲವಿಲ್ಲ. ಇದರ ಪ್ರತಿಯೊಂದು ಕೋನವನ್ನ ರೇಡರ್ನ ತರಂಗಗಳು ತಾಕಿದಾಗ ಅವು ಹಿಂತಿರುಗದೆ ಅಲ್ಲೇ ಪಿಸಲಿಗೊಂಡು ವಿವಿಧ ದಿಕ್ಕುಗಳಲ್ಲಿ ಚೆದರಿ ಹೋಗುವಂತೆ ಅದನ್ನ ವಿನ್ಯಾಸಗೊಳಿಸಲಾಗಿದೆ. ಇದರ ಮೇಲೆ ಒಂದು ವಿಶೇಷ ರೀತಿಯ ಬಣ್ಣವನ್ನ ಬಳಿಯಲಾಗುತ್ತೆ. ಇದು ರೇಡರ್ನ ತರಂಗಗಳನ್ನ ಶೋಷಿಸಿಕೊಳ್ಳುತ್ತೆ. ಇದರ ಇಂಜಿನ್ ಗಳನ್ನ ದೇಹದ ಒಳಗೆ ಈ ರೀತಿಯಲ್ಲಿ ಅಡಗಿಸಲಾಗಿದೆ. ಇದರಿಂದ ಹೊರಬರುವ ಶಾಖವನ್ನ ಕಂಡುಹಿಡಿಯುವುದು ಬಹುತೇಕ ಅಸಾಧ್ಯ ಅಂತಾನೆ ಹೇಳಬಹುದು. ಇವೆಲ್ಲವೂ ಒಟ್ಟಿಗೆ ಸೇರಿ ರೇಡರ್ನ ಸ್ಟ್ರೀಟ್ ನಲ್ಲಿ ಇದನ್ನ ಬಹುತೇಕ ಅದೃಶ್ಯವಾಗಿಸುತ್ತೆ. ಶತ್ರುವಿಗೆ ತಿಳಿಯದೆ ಮರಣವು ಅವನ ತಲೆಯ ಮೇಲೆ ತೇಲಾಡ್ತಾ ಇರುತ್ತೆ. ಭಾರತದ ಎರಡರ ಸಂಯೋಜಿತವಾಗಿರುತ್ತೆ. ಇದರಲ್ಲಿ TU-160 ರಂತಹ ಸ್ವಿಂಗ್ ವಿಂಗ್ ತಂತ್ರಜ್ಞಾನವಿರಬಹುದು. ಇದಕ್ಕೆ ಅಪಾರ ವೇಗ ಮತ್ತು ಶ್ರೇಣಿಯನ್ನ ನೀಡುತ್ತೆ. ಮತ್ತು B-20 ರಂತಹ ಸ್ಟೆಲ್ತ್ ಸಾಮರ್ಥ್ಯವಿರುತ್ತೆ. ಇದು ಶತ್ರುವಿಗೆ ಒಂದು ಗಗನದ ಭೂತವನ್ನಾಗಿಸುತ್ತೆ. ಇದು ವೇಗವಂತವೂ ಚಾಣಾಕ್ಷವೂ ಆಗಿರುವ ಒಂದು ಹೈಬ್ರಿಡ್ ಬೇಟೆಗಾರನಾಗಿದ್ದಾನೆ. ಭಾರತವು ಈಗ ಅನುಕರಣೆ ಮಾಡ್ತಾ ಇಲ್ಲ. ಭಾರತವು ಜಗತ್ತಿನ ಅತ್ಯುತ್ತಮ ತಂತ್ರಜ್ಞಾನವನ್ನ ಸೇರಿಸಿ ತನ್ನ ಅಗತ್ಯಕ್ಕೆ ತಕ್ಕಂತೆ ಒಂದು ಹೊಸ ಬ್ರಹ್ಮಾಸ್ತ್ರವನ್ನ ರೂಪಿಸ್ತಾ ಇದೆ. ಯಾವುದೇ ಬಾಂಬರ್ನ ನಿಜವಾದ ಶಕ್ತಿಯು ಅದರ ರೆಕ್ಕೆಗಳ ಕೆಳಗೆ ಒಯ್ಯಲಾದ ಶಸ್ತ್ರಾಸ್ತ್ರಗಳು ಮತ್ತು ಅದನ್ನ ಚಲಾಯಿಸುವ ತಂತ್ರಜ್ಞಾನದಲ್ಲಿದೆ. ಭಾರತದ ಈ ವಿಷಯದಲ್ಲಿ ಒಂದು ಗಗನದ ಶಸ್ತ್ರಾಸ್ತ್ರವಾಗಿರುತ್ತೆ. ಇದರ ಅತಿ ದೊಡ್ಡ ಮತ್ತು ಘಾತಕ ಶಕ್ತಿಯು ಬ್ರಹ್ಮೋಸ್ NG ಕ್ಷಿಪಣಿ ಆಗಿರುತ್ತೆ. ಬ್ರಹ್ಮೋಸ್ ಜಗತ್ತಿನ ಅತಿ ವೇಗದ ಸೂಪರ್ ಸೋನಿಕ್ ಕ್ರೂಸ್ ಕ್ಷಿಪಣಿಯಾಗಿದ್ದು ಇದನ್ನ ಭಾರತ ಮತ್ತು ರಷ್ಯಾ ಸೇರಿಕೊಂಡು ತಯಾರಿಸಿದೆ. ಬ್ರಹ್ಮೋಸ್ NGಯು ಇದು ಒಂದು ಚಿಕ್ಕ ಹಗುರವಾದ ಮತ್ತು ಇನ್ನಷ್ಟು ಘಾತಕ ಆವೃತ್ತಿಯಾಗಿದ್ದು ಇದನ್ನ ವಿಶೇಷವಾಗಿ ಫೈಟರ್ ಜೆಟ್ ಗಳಿಂದ ಉಡಾಯಿಸಲು ರಚಿಸಲಾಗಿದೆ. ಒಂದು ಕ್ಷಣ ಊಹಿಸಿ, ಈ ಮಹಾಬಾಂಬರ್ ತನ್ನ ಒಡಲಿನ ಒಳಗೆ ಒಟ್ಟಿಗೆ 4 ಬ್ರಹ್ಮೋಸ್ ಕ್ಷಿಪಣಿಗಳನ್ನ ಹೊತ್ತಿಕೊಂಡು ಟೇಕ್ ಆಫ್ ಆಗುತ್ತೆ. ಸಾವಿರಾರು ಕಿಲೋಮೀಟರ್ ದೂರದ ಶತ್ರುವಿನ ಪ್ರದೇಶಕ್ಕೆ ತಲುಪಿ ಆ ಬಾಂಬರ್ ಈ ಕ್ಷಿಪಣಿಗಳನ್ನ ಉಡಾಯಿಸುತ್ತೆ. ಈ ಕ್ಷಿಪಣಿಗಳು 290 ರಿಂದ 450 ಕಿಲೋಮೀಟರ್ ದೂರದವರೆಗೆ ಧ್ವನಿಯ ವೇಗಕ್ಕಿಂತ 3 ಪಟ್ಟು ವೇಗವಾಗಿ ಚಲಿಸುತ್ತೆ. ಶತ್ರುವಿನ ವಾಯು ರಕ್ಷಣಾ ವ್ಯವಸ್ಥೆಗೆ ಯೋಚಿಸಲು ಅಥವಾ ಪ್ರತಿಕ್ರಿಯಿಸಲು ಸಮಯವೇ
ಸಿಗೋದಿಲ್ಲ. ಈ ಕ್ಷಿಪಣಿಗಳು ಶತ್ರುವಿನ ಏರ್ ಬೇಸ್, ಕಮಾಂಡ್ ಅಂಡ್ ಕಂಟ್ರೋಲ್ ಸೆಂಟರ್, ರೇಡಾರ್ ಸ್ಟೇಷನ್ಗಳು ಅಥವಾ ಪರಮಾಣು ಕ್ಷಿಪಣಿ ಸೈಟ್ಗಳನ್ನ ಕ್ಷಣ ಮಾತ್ರದಲ್ಲಿ ನಾಶ ಮಾಡಬಲ್ಲವು. ಇದು ಯುದ್ಧದ ಫಲಿತಾಂಶವನ್ನ ನಿಮಿಷಗಳಲ್ಲಿ ನಿರ್ಧರಿಸಬಲ್ಲ ಶಕ್ತಿಯಾಗಿದೆ. ಆದ್ರೆ ಇಲ್ಲಿಗೆ ಕತೆ ಮುಗಿಲಿಲ್ಲ. ಈ ಬಾಂಬರ್ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಒಯ್ಯುವ ಸಾಮರ್ಥ್ಯವನ್ನ ಹೊಂದಿರುತ್ತೆ. ಇದು ಭಾರತದ ಪರಮಾಣು ನಿರೋಧಕ ನೀತಿಯ ದೊಡ್ಡ ಗ್ಯಾರಂಟಿ ಆಗಿರುತ್ತೆ. ಇದ್ರ ಜೊತೆಗೆ ಇದರಲ್ಲಿ ಗಗನದಿಂದ ಭೂಮಿಗೆ ದಾಳಿ ಮಾಡುವ ಚಿಕ್ಕ ದೂರದ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಾದ ಅಗ್ನಿ 1Pಯ ಗಗನ ಉಡಾವಣೆಯ ಆವೃತ್ತಿಯನ್ನ ಕೂಡ ಒಳಗೊಂಡಿರಬಹುದು. ಲೇಸರ್ ನಿರ್ದೇಶಿತ ಬಾಂಬ್ಗಳು, ಶತ್ರುವಿನ ರೇಡರ್ ಗಳನ್ನ ನಾಶಪಡಿಸುವ ಆಂಟಿ ರೇಡಿಯೇಷನ್ ಕ್ಷಿಪಣಿಗಳು ಮತ್ತು ಶತ್ರುವಿನ ಯುದ್ಧ ನೌಕೆಗಳನ್ನು ಮುಳುಗಿಸುವ ಆಂಟಿ ಶಿಪ್ ಕ್ಷಿಪಣಿಗಳು. ಈ ಬಾಂಬರ್ ತನ್ನ ಅಗತ್ಯಕ್ಕೆ ತಕ್ಕಂತೆ ಶಸ್ತ್ರಾಸ್ತ್ರಗಳ ಯಾವುದೇ ಸಂಯೋಜನೆಯನ್ನ ಒಯ್ಯಬಲ್ಲದು. ಆದ್ರೆ ಈ ಶಸ್ತ್ರಾಸ್ತ್ರಗಳನ್ನ ಯಾರು ಚಲಾಯಿಸ್ತಾರೆ, ಇಲ್ಲಿ AI ನ ಪಾತ್ರ ಬರುತ್ತೆ. ಈ ಬಾಂಬ್ ನಲ್ಲಿ AI ಸಕ್ರಿಯಗೊಂಡ ಶಸ್ತ್ರಾಸ್ತ್ರ ನಿರ್ವಹಣಾ ವ್ಯವಸ್ಥೆ ಇರುತ್ತೆ. ಅಂದ್ರೆ ಪೈಲಟ್ ಕೇವಲ ಗುರಿಯನ್ನ ಆಯ್ಕೆ ಮಾಡಿ ಲಾಕ್ ಮಾಡಬೇಕು ಅಷ್ಟೇ. ಆನಂತರ AI ಆ ಗುರಿಯನ್ನ ನಾಶಪಡಿಸಲು ಯಾವ ಶಸ್ತ್ರಾಸ್ತ್ರ ಉತ್ತಮ, ಯಾವಾಗ, ಯಾವ ಎತ್ತರದಿಂದ, ಯಾವ ಕೋನದಿಂದ ಉಡಾಯಿಸಬೇಕು ಎಂದು ನಿರ್ಧರಿಸುತ್ತೆ. ಇದರಿಂದ ಯಶಸ್ಸಿನ ಗ್ಯಾರಂಟಿ 100% ಆಗಿರುತ್ತೆ. ಈ ವ್ಯವಸ್ಥೆಯು ಒಂದೇ ಸಮಯದಲ್ಲಿ ಹಲವಾರು ಗುರಿಗಳನ್ನ ಟ್ರ್ಯಾಕ್ ಮಾಡಿ ಅವುಗಳ ಮೇಲೆ ದಾಳಿ ಮಾಡುವ ನಿರ್ಧಾರವನ್ನ ಮಿಲಿ ಸೆಕೆಂಡ್ಗಳಲ್ಲೇ ತೆಗೆದುಕೊಳ್ಳಬಲ್ಲದು. ಈಗ ಈ ದೈತ್ಯದ ಹೃದಯದ ಬಗ್ಗೆ ಮಾತನಾಡೋಣ. ಅಂದ್ರೆ ಇದರ ಇಂಜಿನ್. ಅಂದ್ರೆ 12,000 ಕಿಲೋಮೀಟರ್ ಶ್ರೇಣಿಯ ಸೂಪರ್ ಸೋನಿಕ್ ಬಾಂಬರ್ಗೆ ಒಂದು ಅಸಾಧಾರಣ ಶಕ್ತಿಶಾಲಿ ಇಂಜಿನ್ ನ ಅಗತ್ಯವಿದೆ. ಭಾರತದ ಮುಂದೆ 2 ಆಯ್ಕೆಗಳಿವೆ. ಒಂದು ಅಮೆರಿಕಾದೊಂದಿಗೆ ಒಪ್ಪಂದವಾದ GE414 ಇಂಜಿನ್ ನ ತಂತ್ರಜ್ಞಾನದ ವರ್ಗಾವಣೆಯನ್ನ ಬಳಸಿಕೊಂಡು ಇದರ ಒಂದು ಶಕ್ತಿಶಾಲಿ ಟರ್ಬೋ ಫ್ಯಾನ್ ಆವೃತ್ತಿಯನ್ನ ತಯಾರಿಸಬಹುದು. ಎರಡನೇ ಆಯ್ಕೆ ರಷ್ಯಾದಿಂದ ತಂತ್ರಜ್ಞಾನವನ್ನ ಪಡೆಯುವುದು. ಇವರ NK-32 ಇಂಜಿನ್ ಈಗಾಗಲೇ Tu-160 ಬಾಂಬರ್ಗೆ ಶಕ್ತಿಯನ್ನ ನೀಡ್ತಾ ಇದೆ. ಭಾರತವು ಈ 2 ಆಯ್ಕೆಗಳ ಮೇಲೆ ಈಗಾಗಲೇ ಕೆಲಸವನ್ನ ಶುರು ಮಾಡಿಕೊಂಡಿದೆ. ಆದ್ರೆ ಅಂತಿಮ ಗುರಿಯು ಆತ್ಮನಿರ್ಭರ ಭಾರತದ ಅಡಿಯಲ್ಲಿ ದೇಶದೊಳಗೆ ಇಂತಹ ಶಕ್ತಿಶಾಲಿ ಇಂಜಿನ್ ಗಳನ್ನ ತಯಾರಿಸುವುದಾಗಿದೆ. ಇದು ಈ ಯೋಜನೆಯ ಅತಿ ದೊಡ್ಡ ತಾಂತ್ರಿಕ ಸವಾಲು ಮತ್ತು ಅತಿ ದೊಡ್ಡ ಅವಕಾಶವೂ ಆಗಿದೆ. ಈಗ ಅತಿ ದೊಡ್ಡ ಪ್ರಶ್ನೆ ಬರೋದು, ಈ ಮಹಾಬಾಂಬರ್ ತಯಾರಾದಾಗ ಜಗತ್ತಿನ ಮೇಲೆ ಮತ್ತು ಭಾರತದ ಸ್ಥಾನದ ಮೇಲೆ ಇದರ ಪರಿಣಾಮವೇನು ಅಂತ. ಇದರ ಪರಿಣಾಮವು ತುಂಬಾ ಆಳವಾದ ಮತ್ತು ದೂರಗಾಮಿ ಆಗಿರುತ್ತೆ. ಇದನ್ನ ನೀವು ಊಹಿಸಲು ಕೂಡ ಸಾಧ್ಯವಿಲ್ಲ. ಇದು ಭಾರತವನ್ನ ಜಾಗತಿಕ ದಾಳಿಯ ಸಾಮರ್ಥ್ಯವಿರುವ ಕೆಲವೇ ರಾಷ್ಟ್ರಗಳ ಕ್ಲಬ್ಗೆ ಸೇರಿಸುತ್ತೆ. ದೆಹಲಿಯಿಂದ ಟೇಕ್ ಆಫ್ ಆಗಿ ಯಾವುದೇ ಇನ್ನೊಂದು ದೇಶದಲ್ಲಿ ಇಳಿಯದೆ ಗಗನದಲ್ಲಿ ಇಂಧನವನ್ನ ತುಂಬದೆ ಜಗತ್ತಿನ ಯಾವುದೇ ಮೂಲೆಯಲ್ಲಿ ದಾಳಿ ಮಾಡಬಲ್ಲದು. ಆಫ್ರಿಕಾ, ಯುರೋಪ್, ಆಸ್ಟ್ರೇಲಿಯಾ, ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ ಹೀಗೆ ಜಗತ್ತಿನ ಯಾವುದೇ ಖಂಡದ ಮೇಲೆ ಕೂಡ ದಾಳಿ ಮಾಡಬಲ್ಲ ಸಾಮರ್ಥ್ಯವನ್ನ ಹೊಂದಿದೆ. ಇದು ಭಾರತವನ್ನ ಸಂಯುಕ್ತ ರಾಷ್ಟ್ರಗಳ ಭದ್ರತಾ ಮಂಡಳಿಯ ಶಾಶ್ವತ ಸದಸ್ಯತ್ವಕ್ಕೆ ಒಂದು ಬಲಿಷ್ಠ ದಾವೇದಾರನಾಗಿಸುತ್ತೆ. ಎರಡನೇ ಮತ್ತು ಅತಿ ದೊಡ್ಡ ಲಾಭವೇನೆಂದ್ರೆ ಫೋರ್ಸ್ ಪ್ರೊಜೆಕ್ಷನ್. ವಿಶೇಷವಾಗಿ ಇಂಡೋ ಪೆಸಿಫಿಕ್ ಸಮುದ್ರದಲ್ಲಿ ಚೀನಾವು ತನ್ನ ನೌಕಾಪಡೆ ಮತ್ತು H-20 ಬಾಂಬರ್ ನ ಬಲದಿಂದ ಸಂಪೂರ್ಣ ಹಿಂದೂ ಮಹಾಸಾಗರ ಮತ್ತು ದಕ್ಷಿಣ ಚೀನಾ ಸಮುದ್ರದಲ್ಲಿ ತನ್ನ ದಾದಾಗಿರಿಯನ್ನ ಸ್ಥಾಪಿಸಲು ಪ್ಲಾನಿಂಗ್ ಗಳನ್ನ ಮಾಡ್ತಾ ಇದೆ. ಆದ್ರೆ ಭಾರತದ ಎಲ್ಲರ ಈ ಸಮೀಕರಣವನ್ನ ಸಂಪೂರ್ಣವಾಗಿ ಬದಲಾಯಿಸಲಿದೆ. ಈ ಬಾಂಬರ್ ಚೀನಾದ ಪ್ರತಿಯೊಂದು ನೌಕಾಪಡೆಯ ಸ್ಥಾವರಗಳು, ಏರ್ ಬೇಸ್ ಮತ್ತು ನಗರವನ್ನ ತನ್ನ ಗುರಿಯಲ್ಲಿ ಇಟ್ಟುಕೊಳ್ಳಬಹುದು. ಇದು ಚೀನಾಗೆ ಒಂದು ಸ್ಪಷ್ಟ ಸಂದೇಶವನ್ನ ನೀಡುತ್ತೆ. ಹಿಂದೂ ಮಹಾಸಾಗರದಲ್ಲಿ ಇನ್ನು ಡ್ರ್ಯಾಗನ್ ನ ಆಕಾಶವಿಲ್ಲ, ಭಾರತದ ಗರುಡದ ಆಕಾಶವಾಗಿದೆ. ಇದು ಇಂಡೋ ಪೆಸಿಫಿಕ್ ಅಲ್ಲಿ ಶಕ್ತಿಯ ಒಂದು ಹೊಸ ಸಮತೋಲನವನ್ನ ಈಗಾಗಲೇ ಸೃಷ್ಟಿ ಮಾಡ್ತಾ ಇದೆ. ಇಲ್ಲಿ ಭಾರತವು ಸಮಾನ ಶಕ್ತಿಯಾಗಿ ನಿಲ್ಲುತ್ತೆ. ಈ ಬಾಂಬರ್ ಭಾರತದ ಕೂಟನೀತಿಯ ಶಕ್ತಿಯನ್ನ ಹಲವು ಪಟ್ಟು ಹೆಚ್ಚಿಸುತ್ತೆ. ಜಗತ್ತಿನ ಯಾವುದೇ ಮೂಲೆಯಲ್ಲಿ ದಾಳಿ ಮಾಡುವ ಸಾಮರ್ಥ್ಯವಿರುವಾಗ ಜಗತ್ತು ನಿಮ್ಮ ಮಾತನ್ನ ಹೆಚ್ಚು ಗಮನದಿಂದ ಕೇಳುತ್ತೆ. ಈ ಯೋಜನೆಗೆ ರಕ್ಷಣಾ ಸಚಿವಾಲಯ ಮತ್ತು ಭಾರತೀಯ ವಾಯುಪಡೆ ಅಲ್ಟ್ರಾ ಲಾಂಗ್ ರೇಂಜ್ ಸ್ಟ್ರೈಟ್ ಏರ್ಕ್ರಾಫ್ಟ್ ಅಥವಾ ಎಲ್ರಾ ಎಂಬ ಕೋಡ್ ನೇಮ್ ಅನ್ನ ನೀಡಿದೆ. ಈ ಯೋಜನೆಯು ತನ್ನ ಆರಂಭಿಕ ಕಾನ್ಸೆಪ್ಟ್ ಮತ್ತು ಡಿಸೈನ್ ಹಂತದಲ್ಲಿದೆ. DRDO, HAL ಮತ್ತು ADA ನಂತಹ ಭಾರತದ ಉನ್ನತ ಸಂಸ್ಥೆಗಳು ಇದರ ಡಮ್ಮಿ ಮಾಡೆಲ್ಗಳು ಮತ್ತು ಆರಂಭಿಕ ಸಂಶೋಧನೆಯಲ್ಲಿ ವೇಗವಾಗಿ ಕೆಲಸವನ್ನ ಶುರು ಮಾಡಿಕೊಂಡಿದ್ದಾರೆ. ಇದೆಲ್ಲವೂ ತುಂಬಾ ರಹಸ್ಯವಾಗಿ ನಡೀತಾ ಇದೆ. ಯಾವುದೇ ದೊಡ್ಡ ಘೋಷಣೆ ಇಲ್ಲದೆ ಭಾರತ ಸೈಲೆಂಟ್ ಆಗಿ ಇದನ್ನ ತಯಾರಿ ಮಾಡ್ತಾ ಇದೆ. ಶತ್ರುಗಳಿಗೆ ಅತಿ ಭಯಾನಕವಾಗಿದೆ. ಏಕೆಂದ್ರೆ ಪರದೆಯ ಹಿಂದೆ ಏನು ತಯಾರಿಗಳು ನಡೆಯುತ್ತವೆ ಎಂಬ ಆತಂಕ ಅವರಿಗೆ ಇದೆ. ಎಲ್ಲವೂ ಯೋಚನೆಯಂತೆ ನಡೆದ್ರೆ 2032ರಿಂದ 2035ರ ಒಳಗೆ ನಾವು ಈ ಮಹಾಬಾಂಬರ್ ನ ಮೊದಲ ಪ್ರೋಟೋಟೈಪ್ ಅನ್ನ ಗಗನದಲ್ಲಿ ಹಾರಾಡುವುದನ್ನ ನಾವು ಕಾಣಬಹುದು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ಮತ್ತೊಂದು ಆಸಕ್ತಿಕರ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.